ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೇತನಾ ಗೌಡ. ಇವತ್ತು ಡ್ಯೂಟಿ ಟೈಮ್ ನೆಕ್ಸ್ಟ್ ಡೇ ಅನ್ನೋ ಥರ ಅದೇ ಥರ ಬ್ಲಾಗು. ದಿನ ನಾನು ಡ್ಯೂಟಿಗೆ ಹೋಗ್ತೀನಿ, ಅದೇ ಥರ ಬ್ಲಾಗ್ ಮಾಡೋದು. ಅದರಲ್ಲಿ ಇವತ್ತು ಫಸ್ಟ್ ನನಗೆ ಬಂದಿದ್ದೆ 2 ಆರೆಂಜ್ ಜ್ಯೂಸ್ ಅಂತ. ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ದೆ ನಾನು. ಆರೆಂಜ್ ಜ್ಯೂಸ್ ಮಾಡತ್ತೆ ನಂದು ಫಸ್ಟ್ ಕಟಿಂಗ್ ಬೋರ್ಡ್ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಆಮೇಲೆ ನನ್ನ ಆಮ್ಲೆಟು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದು. ಅಷ್ಟರಲ್ಲಿ ಇವತ್ತು ಬೆಳಿಗ್ಗೆ 7:45ಗೆ ವಾಡ್ರ್ ಬಂದಿದ್ದ ಕಾರಣ ನನಗೆ ತುಂಬ ಜಾಸ್ತಿ ಅರ್ಜೆಂಟಾಗಿ ಮಾಡ್ತಾಯಿದ್ದೆ. ಯಾಕಂತೇಳಿದ್ರೆ ವಾಡ್ರು ಒಂದೇ ಸಲ ಬಂತಲ್ವ, ಅದಕ್ಕೆ ನಾನು ಒಬ್ಬಳೇ ಅಲ್ಲಿ ಕೆಲಸ ಮಾಡೋದು ಕಿಚನಲ್ಲಿ. 2 ಜನ, ಒಂದು ಹುಡುಗಿ ಒಂದು ಹುಡುಗ ಹೊರಗಡೆ ಕೆಲಸ ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ. ನಾನು ಮಾತ್ರ ಒಳಗಡೆ ಕೆಲಸ ಮಾಡೋದಾಗಿ ನನಗೆ ಜಾಸ್ತಿ ವಾಟ್ರ್ ಬಂದರೆ ಒಂದೇ ಥರ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ಬೇಗ ಮಾಡ್ತಾಯಿದ್ದೆ. ಆದರೆ ಒಬ್ಬರಿದ್ರೂ ಚೆನ್ನಾಗಾಗತ್ತೆ, ಬೇಗ ಮಾಡ್ಬೋದು, ಏನು ತಲೆ ಬಿಸಿ ಇಲ್ಲ. ಆದರೂ ವಾಟ್ರ್ ಬಂದ ತಕ್ಷಣ ಒಂದು ಸಲ ಯಾರಿಗಾದರೂ ಗಡ್ಬಡಿ ಆಗೋದೆ. ನಾನು ಆ ಕಡೆ ಮಾತಾಡ್ಕೊತಾನೆ ಕೆಲಸ ಮಾಡ್ತಾಯಿದ್ದೆ. ದಿನ ಇದೇ ಕೆಲಸ ನಂದು, ಎಲ್ಲ ರೆಡಿ ಮಾಡ್ಕೊಳ್ಳೋದು, ಅದೇ ಥರ ಆಮ್ಲೆಟ್ ಮಾಡ್ಕೊಡೋದು. ಆಮ್ಲೆಟಲ್ಲಿ ಮೀಟ್ ಆಮ್ಲೆಟ್ ಬೇರೆ ಇರುತ್ತೆ, ಅದರಲ್ಲಿ ವೆಜಿಟೇಬಲ್ ಆಮ್ಲೆಟ್ ಇರುತ್ತೆ. ಪ್ಲೇಟೆಲ್ಲ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಈ ಥರ ಅದರಲ್ಲಿ ವೆಜಿಟೇಬಲ್ ಎಲ್ಲ ಹಾಕಿ ಈ ಥರ ಇಟ್ಬಿಟ್ರೆ ಆಗೋಯ್ತು. ಡೆಕೋರೇಷನ್ ಮಾಡಿ ಬ್ರಿಟಿಷ್ ಆಮ್ಲೆಟ್ ಥರ. ಈ ಕಡೆ ಎಲ್ಲ ಅದನ್ನೇ ತಿನ್ನೋದು, ಗ್ರೀಸ್ ಕಡೆ ಎಲ್ಲ ನಮ್ಮ ಬದಿಗೆಲ್ಲ ಚಪಾತಿ ಬಾಜಿ ದೋಸೆ ತಿಂತಾರೆ, ಈ ಕಡೆ ಎಲ್ಲ ಇದೇ ಥರ ತಿಂತಾರೆ. ಅದಕ್ಕೆ ನಾವು ಬ್ರೆಡ್ ಕೂಡ ಕೊಡ್ತೇವೆ ಅವರಿಗೆ. ಹಾಗಾಗಿ ಚಲೋ ಇದಾಗುತ್ತೆ. ಸಲಾಡ್ ಇರುತ್ತೆ, ಮತ್ತು ಆಮ್ಲೆಟ್ ಇರುತ್ತೆ, ಬ್ರೆಡ್ ಇರುತ್ತೆ, ಮಶ್ರೂಮ್ ಇರುತ್ತೆ. ನಮಗೆ ಇಲ್ಲಿ ಮೈಕ್ ಕೊಟ್ಟಿದ್ದಾರೆ, ಮೈಕಲ್ಲಿ ಹೇಳಿದರೆ ಆಯಿತು. ಅಂದರೆ ದೂರ ಇದೆಯಲ್ಲ, ಸರ್ವಿಸ್ ದೂರ ತಗೊಂಡೋಗ್ತಾರೆ, ಅದಕ್ಕೆ ಮೈಕಲ್ಲಿ ನಾವು ವಾಯ್ಸ್ ಮೆಸೇಜ್ ಮಾಡ್ರಾಯ್ತು ರೆಡಿ ಆಯ್ತು ಅಂತ. ಇವತ್ತು ಸುಮಾರು 10 ವಾರ್ಡ್ರ್ ಬಂದಿತ್ತು ನನಗೆ. ಹಾಗಾಗಿ 10 ಆಮ್ಲೆಟ್ ಜಾಸ್ತಿನೇ ವಾಟ್ರ್ ಬಂದಿತ್ತು. ಹಾಗಾಗಿ ನಾನು ಬೇಗ ಮಾಡ್ತಾಯಿದ್ದೆ. ಇವತ್ತು ಶುಕ್ರವಾರಗೋಸ್ಕರ ಜನ ತುಂಬ ಇದ್ದರು. ಒಳ್ಳೆ ಟೈಮ್ ಪಾಸ್ ಆಯಿತು. ನಾನು ಡ್ಯೂಟಿ ಮಾಡೋದೇ 4.25 ತಾಸು ಡ್ಯೂಟಿ, 7:30ಯಿಂದ 12 ಗಂಟೆವರೆಗೆ. ಅಷ್ಟೊತ್ತರೆ ಟೈಮ್ ಹೋದದ್ದೇ ಗೊತ್ತಿಲ್ಲ. ಇವತ್ತು ಫಾಸ್ಟ್ ಅಂತ ಕಿಚನಲ್ಲೆಲ್ಲ ಫುಲ್ ಕೆಲಸ ಇತ್ತು. ನನಗೆ ಒಂದೊಂದು ಸಲ ಪೊಲೀಸರು ಫೀಲ್ ಆಗುತ್ತೆ, ಯಾಕಂದರೆ ಮೈಕ್ನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ. ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಅದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕದ ಜನರಿಗೂ ಹೃದಯ ತುಂಬದ ಧನ್ಯವಾದಗಳು. ಮತ್ತೆ ಬರ್ತೇನೆ. ಬಾಯ್.